ಕುಮಾರಸ್ವಾಮಿ ಅವರ ಮಾತಿನಲ್ಲಿ ಒಂದಷ್ಟು ವಿಚಾರಗಳಲ್ಲಿ ದೃಢತೆ ಇತ್ತು. ನಾವು ಹೈಕಮಾಂಡ್ ಮುಂದೆ ಏನು ಮಾತನಾಡ್ತೀವಿ ಅದೇ ಫೈನಲ್, ಯಾವ ಕಾರಣಕ್ಕೂ ನಾವು ಡಿಸ್ಟರ್ಬ್ ಆಗಲ್ಲ. ಡಿಸ್ಟರ್ಬ್ ಮಾಡೋರು ಇದ್ದಾರೆ, ಮಾಡ್ತಾ ಇದ್ದಾರೆ, ನಾವು ಡಿಸ್ಟರ್ಬ್ ಆಗಲ್ಲ ಅಂತ. ಹೈಕಮಾಂಡ್, ಬಿಜೆಪಿ ಹೈಕಮಾಂಡ್ ಮುಂದೆ ನಾವು ಏನು ಮಾತನಾಡ್ತೀವಿ ಅದೇ ಫೈನಲ್, ಅದನ್ನು ಬಿಟ್ಟು ಬೇರೆಯವ್ರ ಮಾತಿಗೆಲ್ಲ ನಾವು ಡಿಸ್ಟರ್ಬ್ ಆಗಲ್ಲ. ಗೋವಾ ಸಿಎಂ ಮೂಲಕ HDKಯಿಂದ ಸ್ಪಷ್ಟ ಸಂದೇಶ ರವಾನೆಯಾಗಿದೆ, ಅಂದರೆ ಹೈಕಮಾಂಡ್ಗೂ ರವಾನೆಯಾಗಿದೆ. ಮಂಡ್ಯ ಹಾಸನ ಬಿಟ್ಟು, ಅಂದರೆ ಅವೆರಡೂ ಬೇಕೇ ಬೇಕು, ಅವೆರಡನ್ನ ಬಿಟ್ಟು ಉಳಿದ ಕಡೆಯಷ್ಟೇ ಚೌಕಾಸಿ ಅಂತ ಕುಮಾರಸ್ವಾಮಿ ಹೇಳಿದಾರಂತೆ. JDS ಡಿಮ್ಯಾಂಡ್ಗೆ ಫೆಬ್ರವರಿ ಕಡೇ ವಾರದಲ್ಲಿ ಅಂತಿಮ ಮುದ್ರೆ ಬೀಳುವಂತಹ ಸಾಧ್ಯತೆ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡೆಯೋಣ. ಶ್ರೀನಿವಾಸ್, ಈಗ ಕುಮಾರಸ್ವಾಮಿ ಅವರು, ಅಂದರೆ ಕೆಲವರೆಲ್ಲ ಕುಮಾರಸ್ವಾಮಿ ಅವ್ರನ್ನ JDS ಅನ್ನು ಡಿಸ್ಟರ್ಬ್ ಮಾಡುವ ಹೇಳಿಕೆ ಕೊಟ್ಟಿದ್ರು. ಉದಾಹರಣೆಗೆ ನಾರಾಯಣಗೌಡ ಆಗಿರ್ಬೋದು, ಪ್ರೀತಮ್ ಗೌಡ ಆಗಿರ್ಬೋದು. ಬಟ್ ಇವರ ಮಾತಿನಲ್ಲಿ ಖಚಿತತೆ ಇದೆ. ಸೊ ಹೈಕಮಾಂಡೇ ಫೈನಲ್, ಅವ್ರ ಹತ್ರ ಮಾತಾಡೋದೇ ಫೈನಲ್. ಸೊ ಈ ಸಂದೇಶ ರವಾನೆ ಮಾಡುವ ಪ್ರಯತ್ನಗಳನ್ನ ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರಾ ಅಂತ? ಅರವಿಂದ್, ಹೌದು. ಯಾಕೆ ಅಂತಂದ್ರೆ ಹಾಸನ ಮಂಡ್ಯ ಕ್ಷೇತ್ರಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯ ನಾಯಕರು ಒಂದೊಂದು ರೀತಿಯ ಮಾತುಗಳನ್ನ ಆಡ್ತಿದ್ದಾರೆ. ಆದ್ರೆ ಕುಮಾರಸ್ವಾಮಿ ಅವರು ಈ ವಿಚಾರದಲ್ಲಿ ಸ್ಪಷ್ಟವಾಗಿದ್ದಾರೆ. ಯಾಕಂದ್ರೆ 2-3 ಬಾರಿ ಬಿಜೆಪಿಯ ಹೈಕಮಾಂಡ್ ನಾಯಕರ ಜೊತೆ ಪ್ರಾಥಮಿಕ ಹಂತದ ಸಭೆಗಳು ಆಗಿದ್ದಾವೆ. ಯಾವ್ಯಾವ ಸೀಟ್ ಬೇಕು ಅನ್ನುವಂತಹ ಪ್ರಸ್ತಾಪವನ್ನು ಕೂಡ ಕುಮಾರಸ್ವಾಮಿ ಅವರು ಹೈಕಮಾಂಡ್ ಮೇಲೆ ಮುಂದೆ ಇಟ್ಟಿದ್ದಾರೆ. ಹಾಸನ ಮತ್ತೆ ಮಂಡ್ಯ ಬಹುತೇಕ JDSಗೆ ಆಗುತ್ತೆ ಅನ್ನುವಂಥದ್ದು ಈಗಾಗಲೇ ಚರ್ಚೆ ಆಗಿರುವಂತಹ ವಿಚಾರ. ಆದ್ರೂ ಕೂಡ ಈ ಎರಡೂ ಕ್ಷೇತ್ರದಲ್ಲಿ, ಪರ್ಟಿಕ್ಯುಲರ್ ಆಗಿ ಎರಡೂ ಕ್ಷೇತ್ರದಲ್ಲಿ ಸ್ಥಳೀಯ ಬಿಜೆಪಿ ನಾಯಕರು ಹೇಳಿಕೆಗಳನ್ನ ಕೊಡ್ತಿದ್ದಾರೆ. ಹಾಗಾಗಿನೇ ಕುಮಾರಸ್ವಾಮಿ ಅವರು ಒಂದು ಸ್ಪಷ್ಟ ಸಂದೇಶವನ್ನು ಕೊಟ್ಟಿರುವಂತದ್ದು. ಜೊತೆಗೆ ಹಾಸನ ಮತ್ತೆ ಮಂಡ್ಯ ಕ್ಷೇತ್ರದ ಕಾರ್ಯಕರ್ತರು ಮತ್ತೆ ಮುಖಂಡರಿಗೂ ಕೂಡ ಈ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಮಂಡ್ಯ ಹಾಸನ ಅದರ ಬಗ್ಗೆ ಚರ್ಚೆ ಯಾವುದೇ ಕಾರಣಕ್ಕೂ ಇಲ್ಲ. ಯಾಕಂದ್ರೆ ಬಿಜೆಪಿ ಹೈಕಮಾಂಡ್ ಇದನ್ನ JDSಗೆ ಕೊಡುವಂತ ನಿಟ್ಟಿನಲ್ಲಿ ಪಾಸಿಟಿವ್ ಆಗಿದೆ. ಅದನ್ನ ಬಿಟ್ಟು ಉಳಿದ ಕ್ಷೇತ್ರಗಳ ಬಗ್ಗೆ ಮಾತ್ರ ಚರ್ಚೆ ಅನ್ನುವ ಮೂಲಕ ಬಿಜೆಪಿಯಲ್ಲಿ ಯಾರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಅವರಿಗೆ ಸಂದೇಶವನ್ನ ಕೊಡುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಈಗಾಗಲೇ ಹೈಕಮಾಂಡ್ ನಾಯಕರ ಜೊತೆನೂ ಕೂಡ ಗೋವಾ ಸಿಎಂ ಪ್ರಮೋದ್ ಸಾವಂತ್ ಅವರ ಮುಖಾಂತರ ಹೈಕಮಾಂಡ್ಗೆ JDSನ ಕ್ಷೇತ್ರಗಳು ಯಾವುದಕ್ಕೆ ಬೇಡಿಕೆ ಇದೆ, ಯಾಕೆ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಕುಮಾರಸ್ವಾಮಿ ಅವರು ಸಂದೇಶವನ್ನ ಕೊಟ್ಟಿದ್ದಾರೆ. ಹಾಗಾಗಿ ಈ ರೀತಿಯಾದಂತಹ ರಾಜ್ಯದಲ್ಲಿ ಗೊಂದಲ ಬೇಡವೇ ಅನ್ನುವಂಥ ನಿಟ್ಟಿನಲ್ಲಿ ತಮ್ಮ ನಾಯಕರು ಮತ್ತೆ ಬಿಜೆಪಿಯ ಯಾರು ವಿರೋಧ ಮಾಡ್ತಿದ್ದಾರೆ ಆ ನಾಯಕರಿಗೆ ಸಂದೇಶ ಕೊಡುವಂತಹ ಪ್ರಯತ್ನ ಕುಮಾರಸ್ವಾಮಿ ಅವರು ಮಾಡಿರುವಂತದ್ದು. ಅಂತಿಮವಾಗಿ ಫೆಬ್ರವರಿಯ ಕೊನೆ ವಾರದಲ್ಲಿ ಬಿಜೆಪಿಯ ಹೈಕಮಾಂಡ್ ನಾಯಕರ ಜೊತೆ ಕುಮಾರಸ್ವಾಮಿ ಅವರು ಅಂತಿಮ ಸುತ್ತಿನ ಮಾತುಕತೆ ಆಡಿ ಅಲ್ಲಿ ಸೀಟು ಹಂಚಿಕೆ ಫೈನಲ್ ಆಗುವಂತದ್ದು. ಅರವಿಂದ್. ಓಕೆ ಶ್ರೀನಿವಾಸ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಕೆಲವರು ಮಧ್ಯ ಏನೇನೋ ಮಾತಾಡ್ತಾ ಇದ್ದಾರಲ್ಲ, ಅವ್ರಿಗೆಲ್ಲ ಒಂದು ಖಡಕ್ ಸಂದೇಶವನ್ನ ಕುಮಾರಸ್ವಾಮಿ ಅವರು ಕೊಟ್ಟಿದ್ದಾರೆ. ನೀವು ಯಾರೇ ಏನೇ ಮಾತನಾಡಿದ್ರು ಕೂಡ ಹೈಕಮಾಂಡ್ ಮುಂದೆ ನಮ್ದು ಏನು ಇದಿದೆ, ಬೇಡಿಕೆ ಇದೆ, ಅದನ್ನು ನಾವು ಇಟ್ಟಿದ್ದೀವಿ. ನಮ್ಮ ಅವರ ನಡುವೆ ಮಾತುಕತೆ ಆಗುತ್ತೆ, ನಮ್ಮ ಅವರ ನಡುವೆ ಫೈನಲ್ ಆಗುತ್ತೆ. ಮಧ್ಯದಲ್ಲಿ ನೀವು ಯಾರು ಏನು ಮಾತನಾಡಿದ್ರು ಕೂಡ ಅದ್ಯಾವುದಕ್ಕೂ ಕಿಂಚಿತ್ತು ಬೆಲೆ ಇಲ್ಲ ಅಂತಕ್ಕಂಥ ಸಂದೇಶ ಈಗ ಕುಮಾರಸ್ವಾಮಿ ಅವರಿಂದ ರವಾನೆ ಆಗಿದೆ.